ಸರ್ಕಾರದಿಂದ 90% ಸಬ್ಸಿಡಿ ಸಿಕ್ಕಿದ್ರಿಂದ ಗ್ರೀನ್ ಹೌಸ್ ಹಾಕೊಳ್ಳೋಕ್ಕೆ ಯೂಸ್ ಆಯಿತು. ಜಾಸ್ತಿ ಮಾಡಿದಾಗ ಒಳ್ಳೆ ಲಾಭ ಇದೆ. ಕಮ್ಮಿ ಜಾಗ ಐತೆ ಅಂತ ಚಿಂತೆ ಮಾಡೋಂಗಿಲ್ಲ, ಇದರಲ್ಲೂ ಮಾಡಿ ಒಳ್ಳೆ ದುಡ್ಡು ಮಾಡ್ಬೋದು ಸರ್ ಇದರಲ್ಲಿ. ಸರ್ ನಮ್ಮದು 10 ಗುಂಟೆ ಜಮೀನಿಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ಆದಾಯ ಬರುತ್ತೆ. ಖರ್ಚು ವೆಚ್ಚಗಳು ಹೋಗಿ 7 ಲಕ್ಷ ನಮಗೆ ಉಳಿತಾಯ ಆಗುತ್ತೆ ಸರ್. ವಿಶೇಷ ದಿನಗಳ ಮೆರುಗು ಹೆಚ್ಚಿಸುವ ಅಲಂಕಾರಿಕ ಹೂವು. ಖರ್ಚು ಹೆಚ್ಚು, ಅದಕ್ಕೆ ತಕ್ಕಂತೆ ಲಾಭವೂ ಅಧಿಕ. ಕಡಿಮೆ ಜಾಗದಲ್ಲೂ ಹೆಚ್ಚಿನ ಆದಾಯ ತಂದುಕೊಡುವ ಪುಷ್ಪ ಕೃಷಿ, ಕಾರ್ನೇಷನ್ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಅಲಂಕಾರಿಕ ಹೂಗಳಿಗೆ ವರ್ಷದ ಬಹುತೇಕ ಸಂದರ್ಭದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ. ಹಾಗಾಗಿ ಸಾಕಷ್ಟು ರೈತರು ಗುಲಾಬಿ, ಜರ್ಬೆರಾದಂತಹ ಅಲಂಕಾರಿಕ ಹೂಗಳನ್ನ ಬೆಳೆಯುತ್ತಿದ್ದಾರೆ. ಇನ್ನು ಪಾಲಿ ಹೌಸ್ನಲ್ಲಿ ಬೆಳೆಯುವ ಅಲಂಕಾರಿಕ ಹೂಗಳಲ್ಲಿ ಕಾರ್ನೇಷನ್ ಸಹ ಒಂದು. ಇಂದು ಕಾರ್ನೇಷನ್ ಹೂವನ್ನ ಬೆಳೆಯುವ ಕುರಿತು ವಿವರವಾದ ಮಾಹಿತಿ ತಿಳಿಯೋಣ ಬನ್ನಿ. ವಿಶ್ವ ಮಾರುಕಟ್ಟೆಯಲ್ಲಿ ಗುಲಾಬಿ ಹೂವುಗಳಿಗೆ ಭಾರಿ ಬೇಡಿಕೆ ಇದ್ದು, ಗುಲಾಬಿ ಹೂವುಗಳು ದೊಡ್ಡ ಪ್ರಮಾಣದಲ್ಲಿ ಮಾರಾಟವಾಗುತ್ತದೆ. ಆ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುವ ಹೂವಿನಲ್ಲಿ ಸೇವಂತಿಗೆ 2ನೇ ಸ್ಥಾನದಲ್ಲಿದೆ. ಕಾರ್ನೇಷನ್ ಹೂ 3ನೇ ಸ್ಥಾನದಲ್ಲಿದ್ದು, ಜಗತ್ತಿನಾದ್ಯಂತ ಬಹಳಷ್ಟು ದೇಶಗಳಲ್ಲಿ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಕಾರ್ನೇಷನ್ ಹೂವಿಗೆ ವರ್ಷದ ಬಹುತೇಕ ಸಂದರ್ಭದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ. ಅದರಲ್ಲೂ ವ್ಯಾಲೆಂಟೈನ್ಸ್ ಡೇ, ಈಸ್ಟರ್, ಮದರ್ಸ್ ಡೇ, ಕ್ರಿಸ್ಮಸ್ ನಂತರ ವಿಶೇಷ ಸಂದರ್ಭಗಳಲ್ಲಂತೂ ಈ ಹೂವಿಗೆ ಮೊದಲ ಪ್ರಾಶಸ್ತ್ಯ. ಇದರ ಜೊತೆಯಲ್ಲೇ ಮದುವೆ ಮತ್ತು ಇತರೆ ಶುಭ ಸಮಾರಂಭಗಳಲ್ಲೂ ಅಲಂಕಾರಕ್ಕಾಗಿ ಈ ಹೂವನ್ನ ಬಳಸಲಾಗುತ್ತಿದೆ. ಕಾರ್ನೇಷನ್ ಹೂ ತಂಪಾದ ವಾತಾವರಣ ಇರುವ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ಹಾಗಾಗಿ ಇದನ್ನ ಶಿಮ್ಲಾ, ಕುಲು ಮನಾಲಿ, ಊಟಿ, ಕೊಡೈಕೆನಾಲ್, ಪುಣೆ, ನಾಸಿಕ್, ಬೆಂಗಳೂರು ಸೇರಿದಂತೆ ತಂಪಾದ ವಾತಾವರಣ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ಈ ಹೂವಿನಲ್ಲಿ 10 ತಳಿಗಳಿದ್ದು, ಅವುಗಳಲ್ಲಿ ಮುಖ್ಯವಾದ ತಳಿಗಳೆಂದರೆ ಡೋವರ್, ಚೆರ್ರಿ ಸೋಲಾರ್, ಯೆಲ್ಲೋ ಸೋಲಾರ್, ಡೊಮಿಂಗೋ, ಮೇಡಮ್ ಕೆಲ್ಲೆ, ಶುಗರ್ ಬೇಬಿ, ಡೇಸಿಯೋ, ಆಲ್ಮಾ, ಐಕಾರ್ಡಿ, ಕ್ಯಾಂಡಿ, ಆರ್ಕಾ ಫ್ಲೇಮ್ ಮುಂತಾದವುಗಳು. ಮಂಗಳ ಅವರು 5 ಬಣ್ಣದ ಹೂವುಗಳನ್ನು ಬೆಳೀತಿದ್ದಾರೆ. ಇವರಲ್ಲಿ ರೆಡ್, ವೈಟ್, ಯೆಲ್ಲೋ, ಪಿಂಕ್ ಮತ್ತು ಡಾರ್ಕ್ ಪಿಂಕ್ ಬಣ್ಣದ ತಳಿಗಳ ಗಿಡಗಳಿವೆ. ಬಿಳಿ ಬಣ್ಣದ ಹೂವುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಬಿಳಿ ಬಣ್ಣದ ಹೂವಿನ ಗಿಡಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ. ಸರ್ ಇದರಲ್ಲಿ ಒಂದು 12 ಬಣ್ಣ ಹೂವು ಇದೆ. ನಾವು ಒಂದು 5 ಕಲರ್ ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಇದರಲ್ಲಿ ರೆಡ್ಡು, ವೈಟು, ಯೆಲ್ಲೋ, ಪಿಂಕು, ಡಾರ್ಕ್ ಪಿಂಕ್ ಅಂದ್ಬಿಟ್ಟು ಒಂದು 5 ಕಲರ್ ಆಯ್ಕೆ ಮಾಡ್ಕೊಂಡಿದ್ವಿ. ಮುಂಚೆ ನಮ್ಮ ಬೇರೆ ಬೇರೆ ಕಲರ್ಗಳಾಕಿ ಮಲ್ಟಿ ಕಲರ್ಗಳೆಲ್ಲ ಇತ್ತು. ಅದರಲ್ಲಿ ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಈ 4 ಕಲರು ಲೈಫ್ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಈ ಗಿಡಗಳಲ್ಲಿ ವೈಟ್ ಕಲರ್ಗೆ ತುಂಬ ಬೇಡಿಕೆ. 32 ಇಂಚು ಅಗಲ, 1.5 ಅಡಿ ಎತ್ತರದ ಬೆಡ್ ನಿರ್ಮಾಣ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಮಂಗಳ ಅವರು 10 ಗುಂಟೆಯಲ್ಲಿ ಪಾಲಿ ಹೌಸ್ ನಿರ್ಮಿಸಿದ್ದು, ಅದರಲ್ಲಿ ಕಾರ್ನೇಷನ್ ಬೆಳೆ ಬೆಳೆದಿದ್ದಾರೆ. ಕಾರ್ನೇಷನ್ ಬೆಳೆಯೋಕೆ ಚೆನ್ನಾಗಿ ನೀರು ಬಸಿದು ಹೋಗುವ ಹಗುರವಾದ ಮಣ್ಣು ಸೂಕ್ತ. ಮಂಗಳ ಅವರ ಜಮೀನಿನ ಮಣ್ಣು ಅಷ್ಟು ಸೂಕ್ತವಾಗಿರಲಿಲ್ಲ. ಹಾಗಾಗಿ ಕೆಂಪು ಮಣ್ಣನ್ನ ಸೇರಿಸಿ ನಂತರ ಕೊಟ್ಟಿಗೆ ಗೊಬ್ಬರ ಸೇರಿಸಿ ಭೂಮಿ ಸಿದ್ಧಪಡಿಸಿಕೊಂಡಿದ್ದಾರೆ. ಬಳಿಕ 32 ಇಂಚು ಅಗಲ ಮತ್ತು 1.5 ಅಡಿ ಎತ್ತರದ ಬೆಡ್ ನಿರ್ಮಿಸಿಕೊಳ್ಳಬೇಕು. ಕಾರ್ನೇಷನ್ ಸಸಿಗಳನ್ನ ಇವರು ಪುಣೆಯಿಂದ ತರಿಸಿದ್ದು, ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 4 ಇಂಚು ಅಂತರ ಬಿಟ್ಟು ಒಂದು ಸಾಲಿನಲ್ಲಿ 5 ಗಿಡಗಳಂತೆ ನಾಟಿ ಮಾಡಿದ್ದಾರೆ.
ಸರ್ ಕಾರ್ನೇಷನ್ನು ಬೆಳಿಬೇಕಾದ್ರೆ ಮೊದಲಿಗೆ ನಮ್ಮ ಭೂಮಿ ಜಾಸ್ತಿ ಮರಳಿರೋದ್ರಿಂದ ನಾವು ಕೆಂಪು ಮಣ್ಣನ್ನು ಜಾಸ್ತಿ ಒಡಿಸ್ಬೇಕಾಗಿತ್ತು. ಮತ್ತು ಜಾಸ್ತಿ ಒಡಿಸ್ಕೊಂಡು ಕೆಂಪು ಮಣ್ಣು ಜೊತೆಗೆ ಒಂದು ಜಾಸ್ತಿ ಸ್ವಲ್ಪ ತಿಪ್ಪೆ ಗೊಬ್ಬರನ ಹಾಕಿ ಒಂದೆರಡು ತಿಂಗಳು ಚೆನ್ನಾಗಿ ಅಂದರೆ ಸ್ವಲ್ಪ ಚೆನ್ನಾಗಿ ಉಳಿಸಿ ಅದನ್ನು ಒಂದೆರಡು ತಿಂಗಳು ಅದಕ್ಕೆ ತಗೊಂಡು ಬಂದು 2 ತಿಂಗಳಾದಮೇಲೆ ಅದನ್ನು ಬೆಡ್ಗಳು ಮಾಡಿಸೋದಕ್ಕೆ ಬೇರೆಯವ್ರಿಗೆ ಕೊಟ್ಟು ಬೆಡ್ಗಳು ಮಾಡಿಸಿ ಅದ್ರ ಜೊತೆಗೆ ಮತ್ತು ಕಾಂಪೋಸ್ಟ್ ಗೊಬ್ಬರನ ಹಾಕಿ ಆಮೇಲೆ ಇದು ನಾವು ಈ ಗಿಡಗಳನ್ನ ತರಿಸ್ಬೇಕು ಅಂದರೆ ಪುಣೆಯಿಂದ ತರಿಸಿದ್ದು. ನಾವು ಅದನ್ನು ಬೆಡ್ಗಳನ್ನ ನಿರ್ಮಾಣ ಮಾಡಿದ್ರಿ. 1.5 ಇಂಚು ಎತ್ತರ ಮತ್ತು 32 ಸೆಂಟಿಮೀಟ್ರ್ ಅಗಲ ಮಾಡಿಕೊಂಡು ಒಂದೊಂದು ಲೈನ್ಗೆ 5 ಗಿಡಗಳನ್ನ ಹಾಕ್ಕೊಂಡು ಉಣ್ತಾ ಬಂದಿದ್ರಿ. ಸಸಿಗಳನ್ನು ನಾಟಿ ಮಾಡಿದ 3 ತಿಂಗಳ ಬಳಿಕ ಹೂ ಕಟಾವು ಮಾಡಬಹುದು. ಆರಂಭದಲ್ಲಿ 2 ದಿನಕ್ಕೊಮ್ಮೆ ಕಟಾವು ಮಾಡಬಹುದು. ಆ ಬಳಿಕ ವಾತಾವರಣಕ್ಕೆ ಅನುಗುಣವಾಗಿ ಹೂವುಗಳನ್ನು ಕಟಾವು ಮಾಡಬಹುದು. ಅದರ ಜೊತೆಯಲ್ಲೇ ವ್ಯಾಪಾರಿಗಳ ಬೇಡಿಕೆಗೆ ಅನುಗುಣವಾಗಿ ಇನ್ನು ಮೊಗ್ಗಿನ ಹಂತದಲ್ಲಿರುವ ಅಥವಾ ಸಂಪೂರ್ಣವಾಗಿ ಹರಡಿರುವ ಹೂವನ್ನ ಕಟಾವು ಮಾಡಬೇಕಾಗತ್ತೆ. ಒಂದು ಸಲ ಹೂ ಕಟಾವು ಮಾಡಿದ್ರೆ ಆ ಗಿಡದಲ್ಲಿ ಮತ್ತೆ ಹೂ ಬರಲು 3 ತಿಂಗಳು ಬೇಕಾಗತ್ತೆ. 30 ದಿವಸಕ್ಕೆ ಪಿಂಚಿಂಗ್ ಸ್ಟಾರ್ಟ್ ಆಗುತ್ತೆ. ಪಿಂಚಿಂಗ್ ಸ್ಟಾರ್ಟ್ ಆದಮೇಲೆ 3 ತಿಂಗಳಿಗೆ ನಾವು ಮಾರ್ಕೆಟ್ಗೆ ಫ್ಲವರ್ಗೆ ಇದು ಮಾಡ್ಬೋದು ಸರ್. ಅದಾದಮೇಲೆ ನಾವು ನಮಗೆ 4ನೇ ಹಂತಕ್ಕೆ ಬಂದಿರುತ್ತೆ ಸರ್. 3 ತಿಂಗಳಿಗೆ ಆದಮೇಲೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸರ್, ಈಗ ಓಪನ್ ಆಗ್ತಾಯಿದೆ. ಓಪನ್ ಆದಮೇಲೆ ನಾವು ಇದನ್ನು ಮಾರ್ಕೆಟ್ಗೆ ಯಾವ್ಯಾವ ಕಟ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ಅದನ್ನು ನೋಡಿಬಿಟ್ಟು ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬರೋವಂಥ 4 ದಿವಸಕ್ಕೆ ಸ್ಟಾರ್ಟಿಂಗಲ್ಲಿ 2 ದಿವಸಕ್ಕೊಂದು ಸರ್ತಿ ಕಟಿಂಗ್ ಇರುತ್ತೆ. ಹೋಗ್ತಾ ನಮಗೆ ಒಂದು 3 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅಂದರೆ ವಾತಾವರಣ ಇದ್ರ ಮೇಲೆ ನಾವು ಸ್ವಲ್ಪ ಕ್ಲೈಮೇಟ್ ಇದ್ರ ಮೇಲೆ ಸ್ವಲ್ಪ ಓಪನ್ ಆದಮೇಲೆ ಹೂವು ಕಟ್ ಮಾಡ್ತೀವಿ ಸರ್. ಒಂದು ದಿವಸ ವೇರಿಯೇಷನಲ್ಲಿ ಹೂವು ಕಟ್ ಮಾಡ್ತೀವಿ ಸರ್. ಒಂದು ಹೂವು ಬರಲಿಕ್ಕೆ 3 ತಿಂಗಳಾಗುತ್ತೆ. ನಾವು ಕೆಳಗಡೆ ಕಟ್ ಮಾಡ್ತೀವಲ್ಲ, ಹೂವು ಸ್ಟಾರ್ಟ್ ಮಾಡಿ ನಾವು ಇವತ್ತು ಕಟ್ ಮಾಡಿದ್ದೀವಿ ಅಂದರೆ ಇನ್ನು 3 ತಿಂಗಳಾಗುತ್ತೆ ಇದು ಹೂವು ಬರೋಕ್ಕೆ. ಅದು ನಮಗೆ ಒಂದು ಮಿನಿಮಮ್ ಒಂದು 3 ಅಡಿ ಬೆಳೆದಿರುತ್ತೆ. 2.5 3 ಅಡಿ ಹೈಟ್ ಬೆಳೆದಿರುತ್ತೆ. ನಾವು ಒಂದು 2 ಅಡಿ ಸೈಜ್ ಅವ್ರಿಗೆ ಕೊಡ್ತೀವಿ ಸರ್ ಮಾರ್ಕೆಟ್ಗೆ. ಅಲ್ಲಿ ಕಟ್ ಮಾಡಿ ಅಲ್ಲಿಂದ ನಮಗೆ ಅದು ಗೊತ್ತಾಗುತ್ತೆ ಸರ್. ನಮಗೆ ಆ ಹೂವು ಇವತ್ತು ಯಾವ ಸೈಜಲ್ಲಿ ನಮ್ಗೆ ಓಪನ್ ಆಗಿದೆ, ಇದು ಕಟ್ ಮಾಡ್ಬೋದು ಅಂತ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಅದನ್ನು ನೋಡಿ ಈ ಥರ ಇರಬೇಕು ಅಂತ ಮುಂಚಿತವಾಗಿ ಹೇಳ್ತಾರೆ. ಪಾರ್ಸಲ್ಗೆ ಈ ಥರ ಇರಬೇಕು, ಮಾರ್ಕೆಟ್ಗೆ ಈ ಥರ ಓಪನ್ ಇರಬೇಕು ಅಂತ ನಮ್ಗೆ ಹೇಳ್ತಾರೆ ಸರ್ ಅವರು. ಇದು ಪಾರ್ಸಲ್ಗಾದಾಗ ನಾವು ಸ್ವಲ್ಪ ಬಡ್ ಸೈಜೆಲ್ಲ ಕಟ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಮಾರ್ಕೆಟಲ್ಲೇ ಮಾರ್ತೀವಿ ಅಂದಾಗ ಸ್ವಲ್ಪ ಓಪನ್ ಥರ ಇರಬೇಕು ಸರ್ ಹೂವು. ಇದು 2 ಇದರಲ್ಲಿ ನಾವು ಅವ್ರು ಹೇಳ್ತಾರೆ ಸರ್. ಅವ್ರು ಹೇಳಿದಾಗ ನಾವು ಆ ಥರ ಮಾಡಿ ಕಟ್ ಮಾಡ್ತೀವಿ. ಸಸಿ ನಾಟಿ ಮಾಡಿದ 1 ತಿಂಗಳ ಬಳಿಕ 5 ರಿಂದ 6 ಗೇಣು ಬಿಟ್ಟು ತುದಿಯನ್ನ ಚಿವುಟಬೇಕು. ಇದರಿಂದ ಬುಡದಲ್ಲಿ ಹೆಚ್ಚಿನ ಕವಲುಗಳು ಬರುತ್ತವೆ. ಸಸಿ ನಾಟಿ ಮಾಡಿದ ಬಳಿಕ ಗಿಡಗಳು ಬೀಳದಂತೆ ತಡೆಯಲು ನೆಟ್ಟಿಂಗ್ ಮಾಡಬೇಕಾಗತ್ತೆ. ಬಹಳಷ್ಟು ರೈತರು ನೈಲಾನ್ ದಾರ ಬಳಸಿ ನೆಟ್ಟಿಂಗ್ ಮಾಡುತ್ತಾರೆ. ಆದರೆ ನೈಲಾನ್ ದಾರದಲ್ಲಿ ಮಾಡಿದ ನೆಟ್ಟಿಂಗ್ ಹೆಚ್ಚು ದಿನ ಬಾಳಕೆ ಬರುವುದಿಲ್ಲ ಮತ್ತು ಹೂ ಕಟಾವು ಮಾಡುವಾಗ ದಾರ ಕಟ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂಗಳ ಅವರು ಕಂಬಿ ಬಳಸಿ ನೆಟ್ಟಿಂಗ್ ಮಾಡಿದ್ದಾರೆ. ಈ ವಿಧಾನದಲ್ಲಿ ಖರ್ಚು ಹೆಚ್ಚು ಬಂದರೂ ಸಹ ಹೆಚ್ಚು ದಿನ ಬಾಳಿಕೆ ಬರುತ್ತದೆ ಮತ್ತು ಪದೇ ನೆಟ್ಟಿಂಗ್ ರಿಪೇರಿ ಮಾಡಬೇಕಾದ ಕೆಲಸ ಇರುವುದಿಲ್ಲ. ಡ್ರೆಂಚಿಂಗ್ ಮಾಡ್ತೀವಿ ಗಿಡಕ್ಕೆ. ಇದು 1 ತಿಂಗಳ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಆದಮೇಲೆ ಪಿಂಚಿಂಗ್ ಸ್ಟಾರ್ಟ್ ಆಗುತ್ತೆ. 20 ರಿಂದ 30 ದಿವಸಕ್ಕೆ ಪಿಂಚಿಂಗ್ ಬರುತ್ತೆ. ಪಿಂಚಿಂಗ್ ಆದಮೇಲೆ ಅದನ್ನು ಪಿಂಚಿಂಗ್ ಅನ್ನೋದು 3 ಇಂಚು ಹೈಟ್, 3 ರಿಂದ 4 ಇಂಚು ಹೈಟ್ ಬೆಳೆದಿರುತ್ತೆ. ಅದಾದಮೇಲೆ ಅದು ನಾವು ಈ ಥರ ಮುರಿಯೋದನ್ನು ಪಿಂಚಿಂಗ್ ಅಂತ ಹೇಳ್ತೀವಿ. ಎಲ್ಲ ಪೂರ್ತಿ ಇದು ನಾವು ಪಿಂಚಿಂಗ್ ಮಾಡ್ತೀವಿ. ಪಿಂಚಿಂಗ್ ಆದಮೇಲೆ ನೆಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಸರ್. ಇದಕ್ಕೆ ಅತ್ಯಮೂಲ್ಯವಾಗಿ ಇದಕ್ಕೆ ಕೆಲಸ ಸ್ಟಾರ್ಟ್ ಆಗೋದಂದರೆ ನೆಟ್ಟಿಂಗ್ ಕೆಲಸನ 1 ತಿಂಗಳ ಕೆಲಸ ಹಿಡಿಯುತ್ತೆ ಸರ್. ಅದಕ್ಕೋಸ್ಕರ ಹಂತವಾಗಿ ಅದು ಬೆಳೀತಾ ಇರೋ ಹಾಗೆ ನಾವು ನೆಟ್ಟಿಂಗ್ನ ಕೊಟ್ಕೊಂಡು ಹೋಗ್ತೀವಿ ಸರ್. 4 ಹಂತದಲ್ಲಿ ನೆಟ್ಟಿಂಗ್ ಕೊಡ್ತೀವಿ ಇದಕ್ಕೆ. ನೆಟ್ಟಿಂಗಲ್ಲಿ ಕೆಲವರು ಲೈಲನ್ನ ಬಳಸ್ತಾರೆ, ಕಂಬಿನೂ ಬಳಸ್ತಾರೆ ಸರ್. ಇದು ಕಂಬಿ ಒಳ್ಳೆ ಬಾಳಿಕೆ ಬರುತ್ತೆ, ಲೈಲಾನು ಖರ್ಚು ಕಮ್ಮಿ ಬರುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ.
ಹಾಗಾಗಿ ಈ ಲೈಲಾನು ಕೆಲವೊಂದು ಸರ್ತಿ ನಾವು ಹೂವು ಕಟ್ ಮಾಡೋ ಟೈಮಲ್ಲಿ ಕಟ್ಟಾಗೋ ಚಾನ್ಸಸ್ ಇರೋದ್ರಿಂದ ನಾವು ಲೈಲಾನು ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ. ಕಂಬಿ ಬೆಟ್ರು ಕಾಸ್ಟ್ಲಿ ಬರುತ್ತೆ ಸರ್. ಅದಾದಮೇಲೆ ನಮಗೆ 3 ತಿಂಗಳಿಗೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ ಸರ್, ಪಿಂಚಿಂಗ್ ಆದಮೇಲೆ. 1 ಎಕರೆಗೆ 8 ಕೆಲಸಗಾರರು ಬೇಕು. ಕಾರ್ನೇಷನ್ ಬೆಳೆಯಲ್ಲಿ ಕೆಲಸ ಹೆಚ್ಚಿರುತ್ತದೆ. ಸಸಿಗಳನ್ನ ಪಿಂಚಿಂಗ್ ಮಾಡುವುದು, ಗಿಡಗಳು ನೇರವಾಗಿ ಬೆಳೆಯುವಂತೆ ಮಾಡಲು ಆಗಾಗ್ಗೆ ನೆಟ್ಟಿಂಗ್ ಮಾಡುತ್ತಿರಬೇಕು. ಗಿಡಗಳ ನಡುವೆ ಬರುವ ಕಳೆಯನ್ನ ನಿರ್ವಹಣೆ ಮಾಡಬೇಕು. ನೀರು ನೀಡುವುದು, ಸ್ಪ್ರೇ ಮಾಡುವುದು, ಹೂ ಕಟಾವು ಮತ್ತು ಪ್ಯಾಕಿಂಗ್ ಸೇರಿದಂತೆ ಸಾಕಷ್ಟು ಕೆಲಸ ಇರುತ್ತೆ. 1 ಎಕರೆಯಲ್ಲಿ ಕಾರ್ನೇಷನ್ ಬೆಳೆಯೋದಾದ್ರೆ ಅದರಲ್ಲಿ ಕೆಲಸ ಮಾಡೋಕೆ 8 ಜನರು ಬೇಕಾಗುತ್ತೆ. ಆದರೆ ಮಂಗಳ ಅವರು 10 ಗುಂಟೆಯಲ್ಲಿ ಮಾತ್ರ ಕಾರ್ನೇಷನ್ ಬೆಳೆದಿದ್ದಾರೆ. ಹಾಗಾಗಿ ಇವರ ಕುಟುಂಬದಲ್ಲಿರುವ 4 ಜನರೇ ಎಲ್ಲಾ ಕೆಲಸಗಳನ್ನು ನಿಭಾಯಿಸುವುದರಿಂದ ಬೇರೆ ಕೆಲಸಗಾರರು ಬೇಕಾಗುವುದಿಲ್ಲ. ಸರ್, ನಮ್ಮ 10 ಗುಂಟೆ ಜಾಗದಲ್ಲಿ ನಾವು ಯಾವುದೇ ಲೇಬರ್ಸ್ಗಳನ್ನ ಇಟ್ಕೊಳ್ದಿರಾ ನಮ್ಮ ಫ್ಯಾಮಿಲಿನೇ ನಾವು ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ 10 ಗುಂಟೆ ಮೇಲೆ ಏನಾದರೂ ಜಾಸ್ತಿ ಇದ್ದರೆ ಒಂದು ಅರ್ಧ ಎಕರೆ, 1 ಎಕರೆ ಆ ಥರ ಏನಾದರೂ ಇದ್ದರೆ 1 ಎಕರೆಗೆ ಒಂದು 8 ಜನ ಬೇಕಾಗುತ್ತೆ. ಅರ್ಧ ಎಕರೆಗೆ ಒಂದು 4 ಜನ ಬೇಕಾಗುತ್ತೆ ಸರ್ ಇದಕ್ಕೆ. ಗಿಡ ಸೈಡ್ಗೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇದನ್ನು ನೇರವಾಗಿ ಬರಲಿಕ್ಕೆ ಇದು ಮಾಡ್ತೀವಿ. ಅದನ್ನು ಬಾಕ್ಸಿಂಗ್ ಅಂತೀವಿ, ಬಾಕ್ಸಿಂಗ್ ಮಾಡ್ತಾಯಿರ್ತೀವಿ. ಬಾಕ್ಸಿಂಗ್ ಬಂದು ಆದಮೇಲೆ ಒಂದು 4ನೇ ಹಂತದಲ್ಲಿ ಇದು ಹೂವು ಸ್ಟಾರ್ಟ್ ಆಗುತ್ತೆ. 4 ಸ್ಟೆಪ್ ಆದಮೇಲೆ ಹೂವು ಇದು ಬಡ್ಡಿಂಗ್ ಆಗುತ್ತೆ. ಆ ಬಡ್ಡಿಂಗ್ ಸೈಡಲ್ಲಿ ಇದರಲ್ಲಿ ಲಾಕ್ ಬರುತ್ತೆ ಸರ್, ಅದನ್ನು ಪಿಂಚಿಂಗ್ ಅಂತೀವಿ. ಅದನ್ನು ಪಿಂಚ್ ಮಾಡೋದು ಅಂದರೆ ಅದರ ಸೈಡ್ ಲಾಕಗಳನ್ನೆಲ್ಲ ತೆಗಿಯೋದು ಅಂತ. ಅದಾದಮೇಲೆ ನಾವು ಇದರಲ್ಲಿ ಬಂದು ನಾವು ಎನಿ ಟೈಮ್ ನಮಗೆ ಬಾಕ್ಸಿಂಗು ಮತ್ತು ಪಿಂಚಿಂಗು ಕೆಲಸ ಇರುತ್ತೆ ಸರ್. ಇದರಲ್ಲಿ ನೀರು ಹಾಯಿಸೋದು, ಕಳೆ ಕೀಳೋದು ಕೆಲಸ, ಔಷಧಿ ಹೊಡೆಯೋದು ಕೆಲಸ ಇರುತ್ತೆ ಸರ್. ಕಾರ್ನೇಷನ್ ಬೆಳೆಗೆ ಭೂಮಿ ಸಿದ್ಧತೆ ಮಾಡುವಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ನೀಡಬೇಕು. ಆ ಬಳಿಕ ಡ್ರಿಪ್ ಮೂಲಕ ನೀರಿನಲ್ಲಿ ಕರಗುವ ಗೊಬ್ಬರವನ್ನ ನೀಡಬೇಕು. ಕೇವಲ ರಾಸಾಯನಿಕ ಗೊಬ್ಬರಗಳನ್ನ ನೀಡಿದರೆ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳು ಸಿಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಗಿಡಗಳು ಸಾಯುತ್ತವೆ. ಹಾಗಾಗಿ ರಾಸಾಯನಿಕ ಗೊಬ್ಬರಗಳ ಜೊತೆಯಲ್ಲಿ ಸಾವಯವ ಗೊಬ್ಬರವನ್ನು ನೀಡುತ್ತಿದ್ದೇವೆ ಎಂದು ಮಂಗಳ ಅವರ ಭಾವ ಮಹದೇವ್ ತಿಳಿಸಿದ್ದಾರೆ. ಡ್ರಿಪ್ಪಲ್ಲೇ ಕೊಡೋ ಅಂಥ ಗೊಬ್ಬರಗಳಿದೆ ಸರ್, ಡ್ರಿಪ್ಪಲ್ಲಿ ಕೊಡ್ತೀವಿ. ಕಳೆ ಅನ್ನೋದು ನಾವು ಜನಗಳನ್ನ ಇಟ್ಕೊಂಡು ನಾವೇ ಕೈಯಲ್ಲಿ ಕೀಳ್ಬೇಕು ಸರ್. ಕಳೆ ಅನ್ನೋದು ಅದು ಸಣ್ಣ ಪ್ರಮಾಣದಲ್ಲಿ ಸಣ್ಣಗಿರುತ್ತೆ, ಅದನ್ನು ತೆಗಿಬೇಕು ಸರ್. ಕಳೆ ಒಂದು ಉಳಿ ಸಹಾಯದಿಂದ ಅದು ಹತ್ತತ್ರ 3ರಿಂದ 4 ಇಂಚಿಗೆ ಒಂದು ಗಿಡ ಇರುತ್ತೆ ಸರ್. ಹಾಗಾಗಿ ಅದು ತುಂಬ ಸೂಕ್ಷ್ಮವಾಗಿ ನಾವು ಕಳೆ ಕೀಳ್ಬೇಕು ಸರ್. ಗೊಬ್ಬರ MEP, SOP, ಮೆಗ್ನೀಷಿಯಂ ಸಲ್ಫೇಟು, ಈ ಗೊಬ್ಬರಗಳೆಲ್ಲ ನಾವು ಡ್ರಿಪ್ ಗೊಬ್ಬರಗಳು ಕೊಡ್ತೀವಿ ಸರ್ ಇದಕ್ಕೆ. ಅದಾದಮೇಲೆ ನಾವು ಈಗ ಡ್ರಿಪ್ ಗೊಬ್ಬರಗಳ ಜೊತೆಯಲ್ಲಿ ನಾವು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಕೊಡ್ತಾಯಿದ್ದೀವಿ ಸರ್. 15 ದಿವಸಕ್ಕೊಂದು ಸಾರಿ, ವಾರದಲ್ಲಿ 2 ಸರ್ತಿ ಆರ್ಗ್ಯಾನಿಕ್ ಗೊಬ್ಬರಗಳು ಕೊಡ್ತೀವಿ ಸರ್. ವಾರದಲ್ಲಿ 2 ಸರ್ತಿ ಕೊಡ್ತಾಯಿದ್ದೀವಿ ಸರ್. ಈ ಡ್ರಿಪ್ ಗೊಬ್ಬರಗಳನ್ನ ವಾರದಲ್ಲಿ 2 ಟೈಮ್ ಅದು ಕೊಡ್ತಾಯಿದ್ದೀವಿ ಸರ್. ಆ ಗೊಬ್ಬರನೂ ಕೊಡಬೇಕು ಸರ್, ಇಲ್ಲಾಂದರೆ ಸಾಕಾಗಲ್ಲ. ಇದಕ್ಕೆ ಗೊಬ್ಬರಗಳು ಅವಶ್ಯಕತೆ ಇದೆ ಸರ್ ಇದಕ್ಕೆ. ಕಾರ್ನೇಷನ್ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಮೈಟ್ಸ್ ಸಮಸ್ಯೆ ಹೆಚ್ಚಿರುತ್ತೆ. ಇದರ ಜೊತೆಯಲ್ಲೇ ಇನ್ನೂ ಹಲವು ರೋಗ ಮತ್ತು ಕೀಟಗಳು ಕಾರ್ನೇಷನ್ ಬೆಳೆಯನ್ನ ಕಾಡುತ್ತವೆ. ಅವು ಯಾವುವು ಅಂದ್ರೆ ಪ್ರಮುಖ ಕೀಟಗಳು ಹೇನು, ಥ್ರಿಪ್ಸ್, ಜೇಡನುಸಿ. ಪ್ರಮುಖ ರೋಗಗಳು ಬೂದು ರೋಗ, ತುಕ್ಕು ರೋಗ, ಕೊಳೆ ರೋಗ. ಕಾರ್ನೇಷನ್ ಬೆಳೆಯಲ್ಲಿ ಬರುವ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಿಕೊಳ್ಳುವುದು ಹೇಗೆಂದು ಮಹದೇವ್ ವಿವರಿಸಿದ್ದಾರೆ. ಟಿಪ್ಸು, ಮೈಟ್ಸು ಅಂದ್ಬಿಟ್ಟು ತುಂಬ ತೊಂದರೆ ಕೊಡುತ್ತೆ ಸರ್. ಅದಕ್ಕೆ ನಾವು ಪೆಸ್ಟಿಸೈಡ್ ಹೊಡಿತೀವಿ ಸರ್. ಅದರದ್ದು ಕೆಲವೊಂದು ಸರ್ತಿ ಚೇಂಜ್ ಆಫ್ ಮಾಡಿಕೊಂಡು ಹೊಡಿತೀವಿ ಸರ್ ನಾವು. ಆಮೇಲೆ ನಾವು ನೆಲಕ್ಕೆ ಡ್ರೆಂಚಿಂಗ್ಗಳು ಮಾಡ್ತೀವಿ. ಡ್ರೆಂಚಿಂಗಲ್ಲಿ ಬಾವಿಸ್ಟನ್ನು ಮತ್ತು ರೋಕು ಇವೆಲ್ಲ ಡ್ರೆಂಚಿಂಗ್ ಮುಖಾಂತರ ನೆಲಕ್ಕೆ ಇದು ಮಾಡ್ತೀವಿ ಸರ್. ಇದು ಗಿಡ ಸಾಯದೇ ಇರಲಿ ಅಂದ್ಬಿಟ್ಟು. ತಂಪಾದ ವಾತಾವರಣ ಇದ್ದಾಗ ಉತ್ತಮವಾದ ಗುಣಮಟ್ಟದ ಕಾರ್ನೇಷನ್ ಹೂವು ದೊರೆಯುತ್ತದೆ. ಹಾಗಾಗಿ ಪಾಲಿಹೌಸ್ ಒಳಗೆ ತಾಪಮಾನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿರುತ್ತೆ. ಹಾಗಾಗಿ ಡ್ರಿಪ್ ಮೂಲಕ ನೀರು ಮತ್ತು ಗೊಬ್ಬರ ನೀಡುವ ಜೊತೆಯಲ್ಲೇ ಶೆವರಿಂಗ್ ಸಹ ಮಾಡಬೇಕು. ಜೊತೆಗೆ ಬೇಸಿಗೆಯಲ್ಲಿ ಫಾಗರ್ನ ಸಹಾಯದಿಂದ ವಾತಾವರಣ ತಂಪಾಗಿರುವಂತೆ ನೋಡಿಕೊಳ್ಳಬೇಕು. ಇನ್ನು ಮಂಗಳ ಅವರು ಇದುವರೆಗೆ 8 ಬೋರ್ವೆಲ್ ಕೊರೆಸಿದ್ದು ಯಾವುದರಲ್ಲೂ ನೀರು ಸಿಕ್ಕಿಲ್ಲ. ಹಾಗಾಗಿ ಮಳೆ ನೀರು ಕೊಯ್ಲಿನ ಮೂಲಕ ಸಿಗುವ ನೀರು ಮತ್ತು ಪಕ್ಕದ ಜಮೀನಿನಿಂದ ನೀರು ಪಡೆದು ಬೆಳೆಗೆ ನೀಡುತ್ತಿದ್ದಾರೆ.
ಕಟಾವಾದ ಬಳಿಕ ಅದರ ಬಣ್ಣದ ಆಧಾರದಲ್ಲಿ ಹೂವುಗಳನ್ನು ವಿಂಗಡಿಸಿಕೊಳ್ಳಬೇಕು. ಆ ಬಳಿಕ ವ್ಯಾಪಾರಿಗಳ ಬೇಡಿಕೆಗೆ ಅನುಗುಣವಾಗಿ ಮೊಗ್ಗು ಮತ್ತು ಅರಳಿದ ಹೂವುಗಳಂತೆ 20 ಹೂವುಗಳನ್ನು ಸೇರಿಸಿ ಒಂದು ಬಂಚ್ ಮಾಡಬೇಕು. ನಂತರ ಇದನ್ನ ಬಟರ್ ಪೇಪರ್ನಲ್ಲಿ ಸುತ್ತಿ ನೀರು ಇರುವ ಬಕೆಟ್ಗಳಲ್ಲಿ ಇಡಬೇಕು. ಈ ಮೂಲಕ ವ್ಯಾಪಾರಿಗಳ ಬಳಿ ಹೂ ತಲುಪುವವರೆಗೆ ಅದರ ತಾಜಾತನವನ್ನ ಕಾಯ್ದುಕೊಳ್ಳಬಹುದು. ನಾವು ಕಲರು ಇಲ್ಲೇ ಸಪ್ರೇಟ್ ಮಾಡ್ತೀವಿ. ಒಂದು ಕಲರ್ ಸಪ್ರೇಟ್ ಮಾಡಿಬಿಟ್ಟು 20 ಹೂವಕ್ಕೆ ಒಂದು ಬಂಚ್ ಮಾಡ್ತೀವಿ ಸರ್. ಇದನ್ನು 20 ಹೂವು ಬಂಚ್ ಮಾಡಿ ಸಪ್ರೇಟಾಗಿ ಬಂಚಲ್ಲಿಟ್ಟು ಅದು ಪೇಪರು ಮತ್ತು ರಬ್ಬರ್ ಬ್ಯಾಂಡ್ ಹಾಕಿ ಬಂಚ್ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಮಾರ್ಕೆಟಲ್ಲಿ ನಮಗೆ ವಿಲ್ಸನ್ ಗಾರ್ಡನಲ್ಲಿ ನಾವು ರೈತರು ಇರ್ತಾರೆ ಸರ್, ಅಲ್ಲಿ ಇವರು ಟ್ರೇಡರ್ಸ್ ಇರ್ತಾರೆ, ಅವ್ರಿಗೆ ನಾವು ಕೊಟ್ಟಿದ್ದೀವಿ ಸರ್. ಅವರು ಕೇರಳ, ಇದಕ್ಕೆ ಬೇಡಿಕೆ ಕೇರಳ ಮತ್ತು ಆಂಧ್ರ, ತಮಿಳ್ನಾಡು ತುಂಬ ಬೇಡಿಕೆ ಇದೆ. ಅಲ್ಲಿ ಕಾರ್ನೇಷನ್ಗೆ ಒಳ್ಳೆ ಬೇಡಿಕೆ ಇದೆ ಸರ್. ಇದು ಸೀಸನ್ ವೈಸಲ್ಲಿ ಮದುವೆ ಶುಭಕರ್ಮಕ್ಕೆ ತುಂಬ ಅವಶ್ಯಕತೆ ಇದೆ. ಆಮೇಲೆ ಕ್ರಿಸ್ಮಸ್ ಅಂತ ಇದಕ್ಕೆ ಬಂದಾಗ ವೈಟ್ ಕಲರ್ನ ಕೇರಳ ತುಂಬ ಇಷ್ಟಪಡ್ತಾರೆ ಸರ್. ಇದನ್ನು ವೈಟ್ ಕಲರ್ಗೆ ಒಳ್ಳೆ ಬೇಡಿಕೆ ಇದೆ ಸರ್ ಇದರಲ್ಲಿ. ಕಾರ್ನೇಷನ್ ಹೂವಿಗೆ ಮಾರುಕಟ್ಟೆಯಲ್ಲಿ ಸದಾ ಡಿಮಾಂಡ್ ಇದ್ದೇ ಇರುತ್ತೆ. ಬೆಂಗಳೂರಿನಿಂದ ನೆರೆಯ ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಹೂವು ಸರಬರಾಜಾಗುತ್ತೆ. ಕೇರಳದಲ್ಲಿ ಓಣಂ ಸಂದರ್ಭದಲ್ಲಿ ಬಿಳಿ ಬಣ್ಣದ ಕಾರ್ನೇಷನ್ಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಇದೇ ವಿಧದಲ್ಲಿ ಮದುವೆ ಸೀಸನ್ಗಳಲ್ಲಿ ಈ ಹೂವಿಗೆ ಸಾಕಷ್ಟು ಬೇಡಿಕೆ ಇರುತ್ತೆ. ಇನ್ನು ಮಂಗಳ ಅವರು ಕೇವಲ 10 ಗುಂಟೆಯಲ್ಲಿ ಕಾರ್ನೇಷನ್ ಬೆಳೆದಿದ್ದಾರೆ. ಹಾಗಾಗಿ ಪ್ರತಿ ಕಟಾವಿಗೆ ಸುಮಾರು 100 ಬಂಚ್ವರೆಗೆ ಹೂವು ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಹೂವಿನ ವ್ಯಾಪಾರಿಗೆ ತಾವು ಬೆಳೆದ ಹೂವನ್ನ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಹೂವು ಬೆಳೆದರೆ ಕೆಆರ್ ಮಾರುಕಟ್ಟೆಗೆ ಕೊಂಡೊಯ್ದು ಮಾರಾಟ ಮಾಡಬಹುದು. ವ್ಯಾಪಾರಿಗೆ ಕಮಿಷನ್ ನೀಡುವುದರಿಂದ ಇದರಲ್ಲಿ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇರುತ್ತೆ ಅಂತಾರೆ ಮಹದೇವ್. ಎಕರೆಗಟ್ಟಲೆ ಮೇಲೆ ಇರೋರು ಏನು ಮಾಡ್ತಾರೆ ಅಂದರೆ ಅವ್ರದ್ದೇ ಓನ್ ವೆಹಿಕಲ್ ಇಟ್ಕೊಂಡು ಕಲಾಸಿಪಾಳ್ಯದಲ್ಲಿ ಹೂವು ಮಾರಾಟ ಮಾಡ್ತಾರೆ ಸರ್. ಅಲ್ಲಿ ದಿನನಿತ್ಯದ ಧಾರಣೆ ಇರುತ್ತೆ ಸರ್. ಅಲ್ಲಿ ನಮಗೆ ಫಿಕ್ಸೆಡ್ ರೇಟ್ಗೆ ಅಂತ ಇದು ಮಾಡ್ತಾರೆ ಸರ್ ಕೆಲವರು. ನಾವು ಡೈಲಿ ಏನು ರೇಟ್ ಹೋಗಿರುತ್ತೋ ಆ ರೇಟ್ ಕೊಡ್ತಾಯಿದ್ದೀವಿ. ನಮಗೆ 10 ರೂಪಾಯಿ ಖರ್ಚು ಇದು ಮಾಡ್ತಾರೆ ಸರ್. ಒಂದು ಬಂಚ್ ಮೇಲೆ 10 ರೂಪಾಯಿಗೆ ಅವರು ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಈ ನಾವೇ ತಗೊಂಡೋಗಿ ಮಾರೋದ್ರಿಂದ ನಮಗೆ ಲಾಭ ಜಾಸ್ತಿ ಇದೆ. ಬಟ್ ನಮ್ಮ ಚಿಕ್ಕ ಜಾಗ ಇರೋದ್ರಿಂದ ನಾವು ಇವ್ರು ಕೊಟ್ಬಿಟ್ಟು ನಮ್ಮ ಹತ್ರ ವೆಹಿಕಲ್ಗೆ ಇದೆಲ್ಲ ಖರ್ಚು ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಕೊಟ್ಬಿಡ್ತಾಯಿದ್ದೀವಿ ಸರ್. ದೊಡ್ಡ ಜಾಗದವರೆಲ್ಲ ಮಾರ್ಕೆಟಲ್ಲಿ ತೊಗೊಂಡೋಗಿ ಮಾರಿ ಮುಂಜಾನೆ 2 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮ್ಗೆ ಒಳ್ಳೆ ರೇಟು ಸಿಗ್ಬೋದು. ಏನು ರೇಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ಕಾರ್ನೇಷನ್ ಬೆಳೆಯಲ್ಲಿ ಪಾಲಿಹೌಸ್ ನಿರ್ಮಾಣಕ್ಕೆ ಹಾಗೂ ನೆಟ್ಟಿಂಗ್ ಮಾಡೋದಕ್ಕೆ ಹೆಚ್ಚಿನ ಖರ್ಚಾಗುತ್ತೆ. ಪ್ರಸ್ತುತ ಪಾಲಿಹೌಸ್ ನಿರ್ಮಾಣಕ್ಕೆ 1 ಚದರ ಮೀಟರ್ಗೆ 950 ರೂಪಾಯಿ ಖರ್ಚಾಗುತ್ತೆ. ಈ ಲೆಕ್ಕದಲ್ಲಿ 10 ಗುಂಟೆಯಲ್ಲಿ ಪಾಲಿಹೌಸ್ ನಿರ್ಮಿಸುವುದಕ್ಕೆ ಸುಮಾರು 10 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತೆ. 1 ಎಕರೆಯಲ್ಲಾದರೆ ಸುಮಾರು 40 ಲಕ್ಷಕ್ಕೂ ಹೆಚ್ಚಿನ ಖರ್ಚು ಬರುತ್ತೆ. ಪಾಲಿಹೌಸ್ ಜೊತೆಯಲ್ಲೇ ನೆಟ್ಟಿಂಗ್ಗಾಗಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇನ್ನು 10 ಗುಂಟೆಯಲ್ಲಿ ಪಾಲಿಹೌಸ್ಗೆ 10 ಲಕ್ಷ ಹಾಗೂ ಬೆಡ್ ನಿರ್ಮಾಣ, ಸಸಿ ನಾಟಿ, ನೆಟ್ಟಿಂಗ್ ಸೇರಿ ಸುಮಾರು 5 ಲಕ್ಷ ರೂಪಾಯಿ, ಒಟ್ಟಾರೆ 15 ಲಕ್ಷ ರೂಪಾಯಿವರೆಗೆ ಖರ್ಚು ಬಂದಿದೆ. ಇನ್ನು ಪಾಲಿಹೌಸ್ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಗಳ ಅವರಿಗೆ 90% ಸಹಾಯಧನ ಸಿಕ್ಕಿದೆ. ಹಾಗಾಗಿ ಇವರಿಗೆ ಪಾಲಿಹೌಸ್ ನಿರ್ಮಾಣದ ಖರ್ಚಿನಲ್ಲಿ ಗಣನೀಯ ಉಳಿತಾಯವಾಗಿದೆ. 10 ಗುಂಟೆ ಜಾಗ ಅಷ್ಟೇ ಇತ್ತು. ಅದಕ್ಕೋಸ್ಕರ ನಾವು ಕಾರ್ನೇಷನ್ ಫ್ಲವರ್ನ ಆಯ್ಕೆ ಮಾಡ್ಕೊಂಡ್ರಿ. ಆಯ್ಕೆ ಮಾಡ್ಕೊಂಡಾಗ ನಮಗೆ ಖರ್ಚಿನ ಇದು ಬಂದಾಗ ನಮಗೆ ಈ ಗಿಡದ್ದು ಮತ್ತು ಗೊಬ್ಬರ, ಈ ಮೇಂಟೆನೆನ್ಸ್ ಇದಕ್ಕೆಲ್ಲ ಸೇರಿ 5 ಲಕ್ಷ ಖರ್ಚು ಬರುತ್ತೆ ಸರ್. ಶೆಡ್ಗೆ ಒಂದು 9.5ರಿಂದ 10 ಲಕ್ಷ ಖರ್ಚು ಬರುತ್ತೆ ಸರ್. ಎಲ್ಲ ಸೇರಿ 15 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್ ಶೆಡ್ಗೆ. ಇದು ಈ ಬೆಳೆ ಇಡಲಿಕ್ಕೆ 10 ಗುಂಟೆಗೆ 15 ಲಕ್ಷ ಖರ್ಚು ಬರುತ್ತೆ ಸರ್. ಸರ್ ನಮಗೆ ತೋಟಗಾರಿಕೆ ಇದರಿಂದ ನಮಗೆ ಸಬ್ಸಿಡಿ ಸಿಕ್ತು ಸರ್. ನಮಗೆ 90% ಸಬ್ಸಿಡಿ ಸಿಕ್ತು ಸರ್. ಅದರಿಂದ 9 ಲಕ್ಷ ಸಬ್ಸಿಡಿ ಬಂತು ಸರ್. ಶೆಡ್ಗೆ ಪೂರ್ತಿ ನಮಗೆ ಹಣ ತೊಡಗಿಸ್ಕೊಂಡ್ರಿ ಸರ್. ನಮ್ಮ ಕೈಯಿಂದ 5 ಲಕ್ಷ ನಾವು ಹಣ ಹಾಕ್ಕೊಂಡ್ರಿ ಸರ್. ನಾವು 20 ಕಾರ್ನೇಷನ್ ಹೂವಿರುವ ಒಂದು ಬಂಚ್ಗೆ ಮಾರುಕಟ್ಟೆಯಲ್ಲಿ ಕನಿಷ್ಠ 50 ರೂಪಾಯಿ ಬೆಲೆ ಸಿಕ್ಕೇ ಸಿಗುತ್ತೆ.
ಡಿಮಾಂಡ್ ಹೆಚ್ಚಿದ್ದಾಗ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ಬೆಲೆ ಸಿಗುತ್ತೆ. ಒಂದು ಬಂಚ್ನ ಬೆಲೆ 350 ರೂಪಾಯಿವರೆಗೆ ತಲುಪಿದ್ದೂ ಇದೆ. ಆರಂಭದಲ್ಲಿ ಹೂಡಿದ ಬಂಡವಾಳ ಬಿಟ್ಟು ಆ ಬಳಿಕ ಬೆಳೆ ನಿರ್ವಹಣೆಗೆ ವರ್ಷಕ್ಕೆ 3 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತೆ. ಇನ್ನು ಇದರಲ್ಲಿ ವರ್ಷಕ್ಕೆ 8 ರಿಂದ 9 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ಖರ್ಚು ಕಳೆದು ಕನಿಷ್ಠ 6 ರಿಂದ 7 ಲಕ್ಷ ರೂಪಾಯಿವರೆಗೆ ಲಾಭ ಪಡೆಯಬಹುದು ಅಂತಾರೆ ಮಹದೇವ್ ಅವರು. ಸರ್ ಜನವರಿ 22ರ ಮೇಲೆ ಸ್ಟಾರ್ಟ್ ಆಗುತ್ತೆ. ಒಂದು ಏಪ್ರಿಲ್ ಮೇ ಜೂನ್ವರೆಗೂ ನಮಗೆ ರೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ನಾವು ಒಂದು ನೋಡಿ ಸರ್, ನಾವೊಂದು 350 ರೂಪಾಯಿವರೆಗೂ ಮಾರಿದ್ದೀವಿ ಸರ್. ನಮಗೆ ಒಂದು 350 ರೂಪಾಯಿ ರೇಟು ಕೊಟ್ಟಿದ್ದಾರೆ ನಮಗೆ ಟ್ರೇಡರ್ಸು. ನಮ್ಮ ಸ್ನೇಹಿತರು ಒಂದು 350 ರೂಪಾಯಿವರೆಗೂ ಮಾರಿದ್ದಾರೆ ಸರ್ ಮಾರ್ಕೆಟಲ್ಲೂ. ಕಮ್ಮಿ ರೇಟ್ ಅಂದರೆ 50 ರೂಪಾಯಿ ಇರುತ್ತೆ ಸರ್. ಜಾಸ್ತಿ ರೇಟ್ ಅಂದರೆ 350 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು. ಸರ್ ಇದು ಶೆಡ್ ಮಾಡಲಿಕ್ಕೆ ಇಂದ ಹಿಡಿದು ನಮಗೆ ಬೆಳೆ ಬರೋಕ್ಕೆ 15 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್ ಇದರಲ್ಲಿ. ಇದು ಒಂದು ವರ್ಷಕ್ಕೆ ನಾವು ಒಂದು 8 ರಿಂದ 9 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು ಒಂದು ವರ್ಷಕ್ಕೆ. ಖರ್ಚುಗಳು ಒಂದು 3 ಲಕ್ಷ ಖರ್ಚು ಹೋಗುತ್ತೆ ಸರ್. ಒಂದು 7 ಲಕ್ಷ ಲಾಭ ಅಂತ ಮಂಗಳ ಅವರು ಕಡಿಮೆ ಜಮೀನನ್ನ ಸದ್ಬಳಕೆ ಮಾಡಿಕೊಂಡು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಇವರು ಕೇವಲ 10 ಗುಂಟೆಯಲ್ಲಿ ಕಾರ್ನೇಷನ್ ಬೆಳೆದು ವರ್ಷಕ್ಕೆ 7 ಲಕ್ಷ ರೂಪಾಯಿವರೆಗೂ ಲಾಭ ಗಳಿಸುತ್ತಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.